ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸುತ್ತೇನೆ. ಈ ಸಜೀವ ವಾಕ್ಯ ಕಾರ್ಯಕ್ರಮ ನೀವು ವೀಕ್ಷಿಸ್ತಾ ಬಂದಿದ್ದೀರಿ. ನಿಮ್ಮನ್ನು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ, ಸ್ವಾಗತಿಸುವವನಾಗಿದ್ದೇನೆ. ಕಳೆದ ವಾರ ನಾನು ಮಾತಾಡ್ತಾ ಇದ್ದೆ ಎರಡು ವಿಷಯಗಳು. ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡಿ ಅವರಿಗೆ ಬೇಕಾದ ಸಂಗತಿ ಏನು ಬೇಕು, ನನಗೆ ಇಂಥ ಕಾರ್ಯಗಳು ಆಗಬೇಕು ಎಂಬುದಾಗಿ ಕೇಳಿಕೊಂಡ್ರು, ಪ್ರಾರ್ಥನೆ ಮಾಡಿ ಎಂಬುದಾಗಿ. ನಾನು ಅದನ್ನು ವಿವರಿಸ್ತಾ ಇದ್ದೆ. ಏನಕ್ಕೆ ಅಂದರೆ, ಅವರ ಅಭಿಷೇಕಕ್ಕಾಗಿ ಮತ್ತು ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕಾಗಿ. ಅದಕ್ಕೆ ನಾನು ಅವರ ಹತ್ರ ಮೊದಲು ಕೇಳಿದ್ದು, ನೀವು ಬಾರ್ನ್ ಅಗೇನ್ ಆಗಿದ್ದೀರಾ? ಎಸ್. ವಿಶ್ವಾಸಿಯ ನೀವು? ಹೌದು, ನಾನು ವಿಶ್ವಾಸಿ, ನಾನು ಸಭೆಗೆ ಹೋಗ್ತಾ ಇದ್ದೇನೆ. ಇದು ಒಬ್ಬರಲ್ಲ, ಇಬ್ಬರು ಮೂವರು ಈ ರೀತಿಯಾಗಿ ನನ್ನ ಹತ್ರ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ದೇವರ ವಾಕ್ಯದ ಸಲಹೆಯನ್ನು ಕೊಟ್ಟು ಮತ್ತೆ ಅವರಿಗೆ ಪ್ರಾರ್ಥನೆ ಮಾಡಿದೆ ಅಂತ ನಾನು ಕಳೆದ ವಾರ ಈ ವಿಷಯವನ್ನು ನಾನು ಮಾತಾಡ್ತಾ ಇದ್ದೆ. ಅನ್ಯ ಭಾಷೆ ಮಾತಾಡುವುದಕ್ಕಾಗಿಯೂ ಮತ್ತು ಅಭಿಷೇಕಕ್ಕಾಗಿಯೂ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಂಡದ್ದು. ಅದಕ್ಕೆ ದೇವರ ವಾಕ್ಯ ಮುಂದೆ ಹೇಳಿದರು. ನಾನು ಅವರ ಹತ್ರ ಹೇಳಿದೆ, ನೀವು ವಿಶ್ವಾಸಿಯಾಗಿದ್ದರೆ ಅನ್ಯ ಭಾಷೆ ಮಾತಾಡಬೇಕಲ್ಲ ನೀವು? ಅಲ್ಲ, ನನಗೆ ನೀವು ಮೊದಲು ಮಾತಾಡ್ತಿದ್ರೆ. ಹೌದು, ಮಾತಾಡ್ತಿದ್ದೆ, ಮತ್ತು ಈಗ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅಲ್ಲ, ಒಬ್ಬರು ಹೇಳಿದರು, ನಿಮ್ಮ ಪಾಪ ಪರಿಹಾರ ಆಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕಾಗಿ ನಿಮ್ಮಲ್ಲಿ ಅಭಿಷೇಕ ಇಲ್ಲ ಎಂಬುದಾಗಿ ಹೇಳಿದರು ಅಂತ. ಅದಕ್ಕೆ ಇಂಥ ಒಂದು ಸಂಶಯ ಅಥವಾ ಇಂಥ ಒಂದು ಆಲೋಚನೆ ಕೆಲವರಲ್ಲಿದೆ. ತುಂಬ ಮಂದಿ ಇಂಥ ಸಂಗತಿಗಳನ್ನು ಮಾತಾಡಿದ್ದಾರೆ. ದೇವರ ವಾಕ್ಯ ನಮ್ಮಿಂದ ಕೇಳುವಾಗ ಅಥವಾ ರೈಟಾದ ವರ್ಡ್ಗಳನ್ನು ಕೇಳುವಾಗ, ರೈಟಾದ ವರ್ಡ್ಗಳನ್ನು ಧ್ಯಾನ ಮಾಡುವಾಗ ಅವರಿಗೆ ಈ ಒಂದು ಸಂಶಯ ಅಥವಾ ಈ ಒಂದು ರಾಂಗ್ ಆಲೋಚನೆಯಿಂದ ಅವರು ಕ್ಲಿಯರ್ ಆಗಿದ್ದಾರೆ. ಬೈಬಲ್ ಹೇಳ್ತದೆ, ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಮಗೆ ಪೂರ್ಣ ಬಿಡುಗಡೆ ಎಂಬುದಾಗಿ. ಕರ್ತನಾದ ಯೇಸು ಬಿಡುಗಡೆ ಮಾಡಿದರೆ ಪೂರ್ಣವಾದ ಬಿಡುಗಡೆ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ದೇವರು ನೀವು ಸ್ವತಂತ್ರರಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದನು ಎಂಬುದಾಗಿ. ಯಾವನಲ್ಲಿ ದೇವರ ಆತ್ಮನಿದ್ದಾನೋ, ಕರ್ತನ ಆತ್ಮನಿದ್ದಾನೋ ಅವನಿಗೆ ಬಿಡುಗಡೆ ಆಯಿತು. 3 ಸಂಗತಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತದೆ. ಮಗನು ಬಿಡುಗಡೆ ಮಾಡಿದರೆ ಅಂದರೆ ತಂದೆಯಾದ ದೇವರ ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಪರಿಪೂರ್ಣವಾದ ಬಿಡುಗಡೆ. ಇದು ದೇವರ ವಾಕ್ಯಗಳು. ಪರಿಪೂರ್ಣ. ಶಾಪದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ, ಪಾಪದ ಹಿಂದೆ ಇರುವ ಶಾಪದಿಂದ ಬಿಡುಗಡೆ. ಶಾಪಗ್ರಸ್ತರಲ್ಲ, ಮೊದಲು ಶಾಪಗ್ರಸ್ತರು, ಮೊದಲು ನಾವು ಪಾಪಿಗಳು, ಆನಂತರ ನಾವು ಶಾಪಗ್ರಸ್ತರು ಹೋಗಿ ಆಶೀರ್ವಾದದಾಯಕರು ಆದೆವು, ಆಶೀರ್ವಾದಕ್ಕೆ ಪಾತ್ರರಾದೆವು, ಆಶೀರ್ವಾದದ ನಿಧಿಯನ್ನಾಗಿ ನಮ್ಮನ್ನು ದೇವರು ಮಾಡಿದ. ದೇವರ ಮಕ್ಕಳೆಂಬ ಹೆಸರನ್ನು ದೇವರು ನಮಗೆ ಕೊಟ್ಟ. ನಮ್ಮನ್ನು ದೇವರು ನೀತಿವಂತನನ್ನಾಗಿ ಮಾಡಿದ. ಅದಕ್ಕೆ ರೋಮನ್ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 1ನೇ ವಚನ, ಆದ್ದರಿಂದ ನೀವು ನೀತಿವಂತರಾದ ಕಾರಣ, ನೀತಿವಂತರು ಆಗುವ ಕಾರಣ ಅಲ್ಲ, ನೀತಿವಂತರಾದ ಕಾರಣ ಎಂಬುದಾಗಿ ರೋಮನ್ 5:1 ಬರೆಯಲ್ಪಟ್ಟಿದೆ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ದೇವರು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡಿದನು. ತಿರುಗಿ ನೀವು ದಾಸತ್ವದ ನೊಗದೊಳಗೆ ಸಿಲುಕಿಕೊಳ್ಳಬೇಡಿರಿ. ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಆಗಿದೆ. ಎಲ್ಲಿಂದ ಬಿಡುಗಡೆ ಮಾಡಿ ಆಗಿದೆ? ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯಾವುದರಲ್ಲಿ ಬಿಡುಗಡೆ ಮಾಡಿದ? ಸ್ಥಿರವಾಗಿ ನಿಲ್ಲುವುದಂದರೆ, ಅನೇಕರು ಹೇಳ್ತಾರೆ ಬಂದು ನಿನಗೆ ಬಿಡುಗಡೆ ಆಗಲಿಲ್ಲ. ಅನೇಕರು ಹೇಳ್ಬೋದು, ದೇವ ಸೇವಕರೇ ಹೇಳ್ಬೋದು, ನಿನ್ನ ಶಾಪ ಪರಿಹಾರ ಆಗಲಿಲ್ಲ, ನಿನ್ನ ಪಾಪ ಪರಿಹಾರ ಆಗಲಿಲ್ಲ ಎಂಬುದಾಗಿ ಹೇಳ್ಬೋದು. ದೇವರ ವಾಕ್ಯ 9ನೇ ಅಧ್ಯಾಯದಲ್ಲಿ, ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾನು ಮೊನ್ನೆ ಮಾತಾಡ್ತಿದ್ದೆ, ನೀವು ಕೇಳಿರ್ಬೋದು ಕೆಲವರು. ಹೋತ ಹೋರಿಗಳ ರಕ್ತವು ಮಲಿನರಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯಂತೆ ಇದ್ದು, ಹೋತ ಹೋರಿಗಳ ರಕ್ತವು ಮಲಿನರಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯಂತೆ ಇದ್ದು, ಕಡಸು ಅಂದರೆ
ಜಿಂಕೆ ಅಂತ ಒಂದು ಪ್ರಾಣಿ. ಕಡಸು ಅಂದರೆ ಇಲ್ಲಿ ದನದ ಮರಿಗೆ ಗಡಸು ಹೇಳ್ತಾರೆ, ಗಡಸು ಎಂಬುದಾಗಿ. ಹೋತ ಹೋರಿಗಳ ರಕ್ತವು ಮಲಿನರಾದವರ ಮೇಲೆ, ಹೋತ ಮತ್ತು ಹೋರಿಗಳ ರಕ್ತ, ಇಲ್ಲಿ ಕಡಸು ಎಂಬುದಾಗಿ ಬರೆಯಿಲ್ಲ, ಹೋತ ಮತ್ತು ಹೋರಿಗಳ ರಕ್ತ. ಹೋತ ಹೋರಿಗಳ ರಕ್ತವು ಮಲಿನರಾದವರ ಮೇಲೆ ಚೆಲ್ಲುವ, ಕಡಸಿನ ಬೂದಿ, ಅದು ಇದರ ಅರ್ಥ. ಕಡಸು ಅದು ಇಂಗ್ಲೀಷ್ನಲ್ಲಿ ನೋಡಿದ್ರೆ ಗೊತ್ತಾ, ಕಡಸಿನ ಬೂದಿಯಂತೆ ಇದ್ದು ನಮ್ಮ ಶರೀರವನ್ನು ಶುದ್ಧಿ ಮಾಡುವುದಾದರೆ, ಇದು ಹಳೆ ಒಡಂಬಡಿಕೆಯ ಕಾಲದ ಯಜ್ಞದಿಂದ ಜನರ ಶರೀರ ಶುದ್ಧಿಯಾಗುವಂಥ ವಿಷಯದಲ್ಲಿ ಬರೆಯಲ್ಪಟ್ಟಂಥ ವಿಚಾರ. ನಿತ್ಯಾತ್ಮನಿಂದ ನಿರ್ದೋಷಿಯಾಗಿ ಸುರಿಸಿದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮನ್ನು ಸಜೀವಗೊಳಿಸುತ್ತದೆ ಅಲ್ಲವೋ. ವಾಟ್ ಅ ವಂಡರ್ಫುಲ್. ಇಲ್ಲಿದೆ 11ನೇ ವಚನದಿಂದ ಓದ್ತೇನೆ. ಆದರೆ ಕ್ರಿಸ್ತನು ಈಗ ದೊರಕಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ, ಇವತ್ತು ರಕ್ಷಣೆ ಹೊಂದಿ ನಾಳೆ ಪುನಃ ನಾವು ಪಾಪಿಗಳಾಗುವಂಥದ್ದಲ್ಲ, ನಿತ್ಯ ವಿಮೋಚನೆ, ಪಾಪದಿಂದ ವಿಮೋಚನೆ, ನರಕದಿಂದ ವಿಮೋಚನೆ, ಶಾಪದಿಂದ ವಿಮೋಚನೆ, ಈ ಎಲ್ಲ ಭಾಗದಲ್ಲಿ ವಿಮೋಚನೆ. ಒಂದು ದಿವಸದ ವಿಮೋಚನೆ ಅಲ್ಲ, ಒಂದು ವರ್ಷದ ವಿಮೋಚನೆ ಅಲ್ಲ, ಇಯದಲ್ಲೂ ಪರದಲ್ಲೂ, ಪರಕ್ಕೆ ಹೋಗಬೇಕಾದ್ರೆ ಇಯದಲ್ಲೂ ವಿಮೋಚನೆ ಆದ ಮೇಲೆ ಪರಲೋಕ ಸಂಬಂಧಪಟ್ಟವರಾಗುವುದು. ನಿತ್ಯ ವಿಮೋಚನೆ ಎಷ್ಟು ಚಂದ ಬರೆದಿದೆ. ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದ. ನಿತ್ಯ ವಿಮೋಚನೆಯನ್ನು ಕರ್ತನಾದ ಯೇಸು ನಮಗೋಸ್ಕರ ಸಂಪಾದಿಸಿಕೊಂಡಿದ್ದಾನೆ. ಇಡೀ ಲೋಕದ ಎಲ್ಲ ಜನರ ನಿತ್ಯ ವಿಮೋಚನೆಯನ್ನು ಕರ್ತನಾದ ಯೇಸು ಸಂಪಾದಿಸಿಕೊಂಡಿದ್ದಾನೆ. ಅಂದರೆ ನಾವೆಲ್ಲರೂ ನರಕದಲ್ಲಿದ್ದೆವು, ನಾವೆಲ್ಲರೂ ಅಂಧಕಾರದ ದೊರಕತನದಲ್ಲಿದ್ದೆವು, ನಾವೆಲ್ಲರೂ ಕಳ್ಳನ ಸೈತಾನನ ಮಗನಾಗಿದ್ದೆವು. ಆತನಿಂದ ಹುಟ್ಟಿದ ಬೈಬಲ್ ಹೇಳ್ತದೆ ಸೈತಾನ್ ನಿಮ್ಮ ತಂದೆ ಎಂಬುದಾಗಿ. ಯಾರಿಗೆ ಯೇಸು ಹೇಳ್ತಾನೆ? ಪರಿಸಯರಿಗೆ ಮತ್ತು ಶಾಸ್ತ್ರಿಗಳಿಗೆ. 1ನೇ ಅಧ್ಯಾಯ 13ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದೊಂದಿಗೆ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಪ್ರಿಯನಲ್ಲಿಯೇ ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಿಮಗೆ ಬಿಡುಗಡೆ ಆಯಿತು. ಹಾಗಾದರೆ ಈ ವಚನದಲ್ಲಿ ನಾವು ನೋಡುವಾಗ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿದ್ದು ಯಾರು? ಯೇಸು. ಹಾಗಾದರೆ ನಾವು ಎಲ್ಲಿದ್ದೆವು? ನಾವು ಅಂಧಕಾರದ ದೊರೆತನದ ಒಳಗೆ ನಾವು ಇದ್ದೆವು. ಅಲ್ಲಿಂದ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅಂಧಕಾರದ ದೊರೆತನಕ್ಕೆ ಅಧಿಪತಿ ಯಾರಂದರೆ ಸೈತಾನನು. ಆತನು ಸುಳ್ಳುಗಾರನು, ಆತನು ಕಳ್ಳನು, ಮೋಸಗಾರನು, ವಂಚಕನು, ಏನೇನು ಹೆಸರಿದೆ ಆತನಿಗೆ. ಬೆಲ್ಜಬೂಬ ಅಂತ ಹೆಸರಿದೆ. ಅದನ್ನು ಯೇಸುವಿಗೆ ಅವರು ಕರೆದಿದ್ದಾರೆ. ಯೇಸುವನ್ನು ಪರಿಸಯರು ಸೈತಾನನಿಗೆ ಸಮಗಟ್ಟಿದ್ದರಿಂದ ಅವರಿಗೆ ಯೇಸುವಿನಲ್ಲಿರುವ ಜೀವವನ್ನು ಹೊಂದಲಿಕ್ಕೆ ಆಗಲಿಲ್ಲ. ಯೇಸು ದೇವರ ಮಗ, ನಮ್ಮ ವಿಮೋಚಕ, ಸರ್ವಶಕ್ತನು ಆತನು, ನಮ್ಮ ಪಾಪಗಳ ಪರಿಹಾರ, ಪರಲೋಕವನ್ನು ಕೊಟ್ಟಾಚನು, ಅಭಿಷಕ್ತನು, ನಮ್ಮ ಕರ್ತನು, ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ಬಂಡೆ, ನಮ್ಮ ಕೋಟೆ ಆತನಾಗಿದ್ದಾನೆ. ಯೇಸು ಎಂಬ ಹೆಸರಿಗೆ ಎಂಥ ಒಂದು ಮಾನ್ಯತೆ! ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಆ ನಾಮಕ್ಕೆ ಅಡ್ಡ ಬೀಳ್ತದೆ. ಆ ಹೆಸರನ್ನು, ಹೊಸ ಹೆಸರನ್ನು ನಮಗೆ ಕೊಟ್ಟಿದ್ದಾನೆ. ಯೇಸುವಿನ ಹೆಸರನ್ನು ಉಪಯೋಗ ಮಾಡಲಿಕ್ಕೆ ಮಗನ ಅಧಿಕಾರವನ್ನು, ತಂದೆಯಿಂದ ಹುಟ್ಟಿದ ಮಗನ ಅಧಿಕಾರವನ್ನು ನಮಗೆ ದೇವರು ಕ್ರಿಸ್ತನ ಮೂಲಕ ಅನುಗ್ರಹ ಮಾಡಿದ್ದಾನೆ. ಇಲ್ಲಿ ನನ್ನ ಪ್ರಿಯ ದೇವಜನರೇ, ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಪ್ರಿಯ ಕುಮಾರನ ದೇವರು ನಮ್ಮನ್ನು ಸೇರಿಸಿದ್ದು ಯೇಸುವಿನ ರಾಜ್ಯಕ್ಕೆ, ಅಂದರೆ ತಂದೆಯ ರಾಜ್ಯಕ್ಕೆ. ಯೇಸುವಿನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದ್ದಾನೆ. ಆ ಪ್ರಿಯನಲ್ಲಿಯೇ ನಮ್ಮ ಅಪರಾಧಗಳು ಪರಿಹಾರವಾಗಿ, ಆ ಪ್ರಿಯನಲ್ಲೇ ನಮ್ಮ ಪಾಪಗಳು ಪರಿಹಾರ ಆಗಿ ನಮಗೆ ಬಿಡುಗಡೆ ಆಯಿತು. ನಮಗೇನಾಯಿತು? ನಮಗೆ ಬಿಡುಗಡೆ ಆಯಿತು. ಎಲ್ಲಿಂದ ಆಯಿತು? ನರಕದಿಂದ ಬಿಡುಗಡೆ ಆಯಿತು. 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರರ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿಯೇ ನಮ್ಮ ಪಾಪಗಳು ಪರಿಹಾರವಾಗಿ, ನಮ್ಮ ಪಾಪಗಳು ಕೇವಲ ಕ್ಷಮಿಸಲ್ಪಟ್ಟದ್ದಲ್ಲ, ನಮ್ಮ ಪಾಪಗಳು ಕೇವಲ ಮನ್ನಿಸಲ್ಪಟ್ಟದ್ದಲ್ಲ, ಪಾಪಗಳು ಪರಿಹಾರ ಆಗಿ, ಅಂದರೆ ಪಾಪಿ ಎಂಬ ಹೆಸರು ಹೋಗಿ ಪರಿಹಾರ, ಪಾಪಿ ಎಂಬ ಹೆಸರು ಹೋಯಿತು. ದೇವರ ಮಕ್ಕಳೆಂಬ ಹೊಸ ಹೆಸರು ಬಂತು. ನೀತಿವಂತ ದೇವರ ಮಕ್ಕಳೆಂಬ, ನೀತಿವಂತ ದೇವರಿಗೆ ಹುಟ್ಟಿದ್ದು ನೀತಿವಂತ ಮಕ್ಕಳೇ. ಅದಕ್ಕಾಗಿ ರೋಮನ್
5ನೇ ಅಧ್ಯಾಯ 1ನೇ ವಚನದಲ್ಲಿ ನಾನು ಆಗ ಹೇಳಿದೆ, ಆದದರಿಂದ ನೀವು ನೀತಿವಂತರಾದ ಕಾರಣ, ಇದು ನನ್ನ ಸ್ವಂತ ಅಲ್ಲ ಮಾತು, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ಇದು ಬಹಳ ಮುಖ್ಯ. ನಂಬಿಕೆಯಿಂದ ನಾವು ನೀತಿವಂತರಾದ. ಯಾವ ನಂಬಿಕೆ? ಯೇಸುವೇ ಕರ್ತನು, ಯೇಸುವೇ ನನ್ನ ಒಡೆಯನು, ಯೇಸುವೇ ನನ್ನ ರಕ್ಷಕನು, ನನ್ನ ಪಾಪಗಳಿಗೋಸ್ಕರ ಯೇಸು ನನ್ನ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆತನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ ಎಂದು ನಮಗೆ ಮನವರಿಕೆಯಾಗಿ ಪವಿತ್ರಾತ್ಮನ ಪ್ರೇರಣೆಯಿಂದ, ಕನ್ವಿಕ್ಷನ್ನಿಂದ ನಾವು ನಂಬಿದೆವು. ಯೇಸುವೇ ನಮ್ಮ ರಕ್ಷಕನು, ಯೇಸುವೇ ನಮ್ಮ ಕರ್ತನು, ಯೇಸುವೇ ನಮ್ಮ ಒಡೆಯನು, ನಮ್ಮ ಪಾಪ ವಿಮೋಚನೆಗಾಗಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಜೀವದಿಂದ ಎದ್ದು ಬಂದಿದ್ದಾನೆ. ಇದನ್ನು ನಂಬಿದಾಗ ನಾವು ನಮ್ಮ ಪಾಪಗಳು ಪರಿಹಾರ ಆಯಿತು, ಅಂಧಕಾರದ ದೊರೆತನೆಯಿಂದ ನಾವು ಬಿಡುಗಡೆ ಹೊಂದಿದ್ದೆವು, ನಾವು ನೀತಿವಂತ ಮಕ್ಕಳಾದೆವು, ದೇವರ ಸಭೆಯ ಒಂದು ದೇಹದ ಅಂಗವ, ಕ್ರಿಸ್ತನ ದೇಹದ ಅಂಗವಾದೆವು ಮತ್ತು ಪರಲೋಕ ರಾಜ್ಯದ ಆದೆವು ಮತ್ತು ಕ್ರಿಸ್ತನ ಪರಿಮಳವಾಗಿ ಲೋಕದಲ್ಲಿ ನಮ್ಮನ್ನು ದೇವರು ಇಟ್ಟಿದ್ದಾನೆ. ಸುವಾರ್ತೆಯನ್ನು ಸಾರುವಂಥ ಅಧಿಕಾರವನ್ನು ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ನಮ್ಮ ಬಳಿಗೆ ಬಂದದೇ ನಾವು ನೀತಿವಂತರ ಆಗಲಿಕ್ಕೆ. ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀತಿವಂತರನ್ನಾಗಿ ಮಾಡುವಂಥ, ದೇವರ ಮಕ್ಕಳನ್ನಾಗಿ ಮಾಡುವಂಥ ಪವಿತ್ರಾತ್ಮನು ನಮ್ಮ ಒಳಗೆ ಬಂದ. ಪವಿತ್ರಾತ್ಮನು ಬಂದ. ಯಾರ್ಯಾರಲ್ಲಿ ಆ ಪವಿತ್ರಾತ್ಮನು ಇದ್ದಾನೋ ಅವರು ನೀತಿವಂತರಾಗಿದ್ದಾರೆ, ಅವರು ಪಾಪಿಗಳಲ್ಲ. ಬೈಬಲ್ ಹೇಳ್ತದೆ, ದೇವರ ಕೃಪೆ ಹೆಚ್ಚಾಗಬೇಕೆಂದು ತಿರುಗಿ ನಾವು ಪಾಪ ಮಾಡಲಿಕ್ಕೆ ಆಗುತ್ತದೆ? ಇಲ್ಲ, ಎಂದಿಗೂ ಮಾಡಬಾರದು. ದೇವರ ಕೃಪೆಯನ್ನು ವ್ಯರ್ಥ ಮಾಡಬಾರದು. ಇದು ದೇವರ ಕೃಪೆ. ದೇವರು ಪಾಪಿಯಾಗಿದ್ದ ನನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನನಗೋಸ್ಕರ ಶಿಲುಬೆಯಲ್ಲಿ ಯೇಸು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪಾಪಿ ಎಂಬ ಸ್ಥಾನದಿಂದ ನಮ್ಮನ್ನು ತೆಗೆದುಹಾಕಿ ಆ ಪಾಪವನ್ನೆಲ್ಲವನ್ನು ಯೇಸುವಿನ ಮೇಲೆ ಹಾಕಿ ಯೇಸುವಿನ ನೀತಿಯನ್ನು ನಮಗೆ ಕೊಟ್ಟಂಥದ್ದು. ದಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ಆ ಗ್ರೇಸನ್ನು ನಾವು ವ್ಯರ್ಥ ಮಾಡಬಾರದು. ಇವತ್ತು ಜನರಿಗೆ ಯೇಸು ಕ್ರಿಸ್ತನಿಗಿಂತಲೂ ಹೆಚ್ಚಿನ ಭಯ ಜನರದ್ದು ಅಥವಾ ದೇವಸೇವಕರು ನೋಡ್ತಾರೆ ಅಂತ ಕೆಲವರು ಹೆದರ್ತಾರೆ. ಒಂದು ವೇಳೆ ತಪ್ಪಿ ಅವನು ಸಿಗರೇಟ್ ಸೇದುವಾಗ ಅವನಿಗೆ ಭಯ, ಯಾರಾದರೂ ವಿಶ್ವಾಸಿಗಳು ನೋಡ್ತಾರೆ ನಾನು ಸಿಗರೇಟ್ ಸೇದುವಂಥದ್ದು, ನಾನೇನಾದರೂ ಪಿಳಿ ಮಾಡಿ ನೋಡುವಂಥದ್ದು, ಬೇಡವಾದದ್ದು ನೋಡುವಾಗ ವಿಶ್ವಾಸಿಗಳು ನೋಡ್ತಾರಾ, ನನಗೆ ನಾಳೆ ಅವಮಾನ ಮಾಡ್ತಾರೆ, ಅಯ್ಯೋ ದೇವ ಅವರನ್ನು ಬಿಡುವ. ಯಾರು ಕೂಡ ಯಾರಿಗೆ ಹೆದರಬೇಕಾಗಿಲ್ಲ, ಮೊದಲು ದೇವರಿಗೆ ಭಯಪಡು. ಬೈಬಲ್ ಹೇಳ್ತದೆ, ದೇವರಿಗೆ ಭಯಪಡುವವನು ನಿರ್ಭಯವಾಗಿರುತ್ತಾನೆ. ನೀನು ದೇವರಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. 14ನೇ ಅಧ್ಯಾಯ 26ನೇ ವಚನ ಜ್ಞಾನೋಕ್ತಿ. ನೀನು ದೇವರಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ನಮ್ಮ ಮಕ್ಕಳು ಎಲ್ಲಿ ಕೂಡ ಶೇಕಾಗುವುದಿಲ್ಲ. ನಾವು ದೇವರಿಗೆ ಭಯಪಡುವಾಗ ದೇವರ ಪ್ರತ್ಯಕ್ಷತೆ, ದೇವರ ವಾಕ್ಯದ ಪ್ರತ್ಯಕ್ಷತೆಯಾಗಿ ನಾವು ಇರುತ್ತೇವೆ. ನನ್ನ ಪ್ರಿಯ ದೇವಜನರೇ, ದೇವರ ಕಣ್ಣುಗಳು, ನಾವು ಕತ್ತಲೆ ಗುಣಗಳಿಗೆ ಅಡಗಿ ಯಾರೂ ಇಲ್ಲದ ಸ್ಥಳದಲ್ಲಿ ಹೋಗಿ ಏನು ಕೆಟ್ಟ ಸಂಗತಿ ಮಾಡಿದ್ದು ದೇವರ ಕಣ್ಣುಗಳು ನೋಡ್ತವೆ. ನಮ್ಮ ಮಾತನಾಡುವ ಮಾತುಗಳು ದೇವರ ಕಿವಿ ಕೇಳ್ತದೆ. ಬೈಬಲ್ ಅದರಲ್ಲಿ ಆಧಾರ ಇದೆ, ಮಲಾಕಿಯಲ್ಲಿದೆ. ಲಾಸ್ಟ್ ಟೈಮ್ ನಾನು ಅದನ್ನು ಮಾತಾಡಿದ್ದೇನೆ. ಲಾಸ್ಟ್ ಟೈಮ್ ನಾನು ಮಾತಾಡಿದ್ದೇನೆ. ಭೂಲೋಕದಲ್ಲಿ ಒಬ್ಬರಿಗೊಬ್ಬರು ಮಾತನಾಡುತ್ತಿರಲಾಗಿ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದ ಯೆಹೋವನು ಕಿವಿಗೊಟ್ಟು ಕೇಳಿದನು. ದೇವರು ಕಿವಿಗೊಟ್ಟು ಕೇಳ್ತಾರೆ. ಹಾಗಾದರೆ ದೇವಸೇವಕರ ಅಥವಾ ವಿಶ್ವಾಸಿಗಳಿಗೆ ಎಲಿಷನಿಗೆ ಕೊಟ್ಟಂಥ ಆ ಒಂದು ಗ್ರಹಿಕೆ ಅವನಲ್ಲಿ ಅವನ ಮಠದಲ್ಲಿರುವಾಗ ಎಲಿಷ ಅರಮ್ಯರ ಅರಸನು ಅರಮನೆಯಲ್ಲಿ ಕೂತ್ಕೊಂಡು ಮಾತನಾಡುವ ಸಂಗತಿ ಕೂಡ ಕೇಳ್ತದೆ ಎಂಬುದಾಗಿ ಅಲ್ಲಿರುವ ಮಂತ್ರಿಗಳಿಗೆ ಗೊತ್ತಿತ್ತು. ಅವ ಹೇಳ್ತಾನೆ, ಅರಸ, ಇಸ್ರಾಯೇಲರೊಬ್ಬ ಇದ್ದಾನೆ, ನೀನು ಅರಮನೆಯಲ್ಲಿ ಮಾಡುವಂಥ ಎಲ್ಲ ವಿಚಾರಗಳು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಗೊತ್ತಾಗ್ತದೆ. ನಾಮಾನನ ಹತ್ರ ಗೇಜಿ ಹೋಗಿ ಅವನ ಸೇವಕ ಹೋಗಿ ದುಸ್ತು ಬಟ್ಟೆಗಳನ್ನು, ಬಂಗಾರದ ಗಟ್ಟಿಗಳನ್ನು ಕೇಳುವಾಗ ಅದು ಎಲಿಷನ ಜ್ಞಾನ ದೃಷ್ಟಿಗೆ ಗೊತ್ತಾಯಿತು. ಅದೇ ರೀತಿ ಗೊತ್ತಾದರೆ ಓಕೆ. ಯಾರಿಗೂ ಗೊತ್ತಾಗಲಿ ಗೊತ್ತಿಲ್ಲದಲ್ಲಿ ನೀನು ಮಾಡುವ ದಿನಚರ್ಯ ಕೃತ್ಯಗಳು ಯಾವ ಸೆಕೆಂಡಿಗೆ, ಯಾವ ನಿಮಿಷಕ್ಕೆ, ಯಾವ ಗಂಟೆಗೆ, ಯಾವ ಸೆಕೆಂಡಿಗೆ ಮಾಡಿದ್ದೆ ಅದೇ ಸಮಯ ದೇವರು ನೋಡ್ತಾ ಇದ್ದಾರೆ. ಹಾಗಾದರೆ ದೇವರಿಗೆ ಭಯಭಕ್ತಿಯಲ್ಲಿ ನಾವು ನಡೆಯುವಾಗ ಯಾರಿಗೆ ಭಯಪಡಬೇಕಾಗಿಲ್ಲ. ಅವರು ನೋಡ್ತಾರೆ, ಇವರು ನೋಡ್ತಾರೆ. ದೇವರಿಗೆ ಕೊಡುವ ಮಾನ್ಯತೆ, ದೇವರಿಗೆ ಕೊಡುವ ಗೌರವವನ್ನು ಯಾರಿಗೂ ಕೊಡಲಿಕ್ಕಿಲ್ಲ. ದೇವರು ದೇವರೇ, ಯೇಸುವೆ.
ಯೇಸು ಪ್ರಾಣ ಕೊಟ್ಟದ್ದು, ಇಲ್ಲಿ ಯಾರೂ ಪ್ರಾಣ ಕೊಡಲಿಲ್ಲ. ಆದರೆ ಬೈಬಲ್ ಹೇಳ್ತದೆ ಯಾರ್ಯಾರಿಗೆ ಗೌರವವನ್ನು ಕೊಡಬೇಕು ಅವರಿಗೆ ಗೌರವವನ್ನು ಕೊಡಬೇಕು. ದೇವಸೇವಕರಿಗೆ ಗೌರವ ಕೊಡಿ, ಬಟ್ ಭಯಪಡಿ ಯಾರಿಗೆ? ದೇವರಿಗೆ ಭಯಪಡಿರಿ. ದೇವರಿಗೆ ಭಯಪಡುವವನು ಯಾರಿಗೆ ಭಯಪಡಬೇಕಾಗಿಲ್ಲ. ದೇವರ ಮುಂದೆ ನೀತಿಯಲ್ಲಿ ನಡೆಯುವವನು ಅವನು ಯಾರಿಗೂ ಭಯಪಡಬೇಕಾಗಿಲ್ಲ. ಯಾವ ಸಂದೇಶ ಬಂದರೂ ಅವನಿಗೆ ಚಿಂತೆ ಇಲ್ಲ. ಓಕೆ, ನಾವು ತಪ್ಪು ಮಾಡಿದೆವು, ಒಬ್ಬ ವ್ಯಕ್ತಿ ತಪ್ಪು ಮಾಡಿದ, ಸಂದೇಶದಲ್ಲಿ ಅದೇ ಬಂತು, ಆಗ ಅವನು ಬೇಸರ ಮಾಡೋದಲ್ಲ. ದ್ಯಾಟ್ ಮಸ್ಟ್ ಬಿ ಪ್ರಿಕ್ ಇನ್ ಯುವರ್ ಹಾರ್ಟ್. ಅದು ಅಲುಗು ನಟ್ಟಂತೆ ಆಗಬೇಕು ದೇವರ ಸಂದೇಶ. ಆಗ ನಮಗೆ ಬದಲಾಗಲಿಕ್ಕೆ ಆಗ್ತದೆ. ಆಗ ದೇವರ ಕಡೆಗೆ ತಿರುಗಲಿಕ್ಕೆ, ಹೌದು ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ. ಓಕೆ, ಒಬ್ಬ ನೀತಿವಂತನಾದ ದೇವರ ಮಗನು ಅವನು ಸಿನ್ನು ಮಾಡಲಿಕ್ಕಾಗಿ ಕರೆಯಲ್ಪಟ್ಟದಲ್ಲ, ಅವನು ಪಾಪ ಮಾಡಲಿಕ್ಕೆ ಕರೆಯಲ್ಪಟ್ಟದಲ್ಲ, ದೇವರ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಕರೆಯದದ್ದು. ಅದಕ್ಕೋಸ್ಕರ ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. 1ನೇ ಅಧ್ಯಾಯ 8ನೇ ಮತ್ತು 9ನೇ ವಚನ ಅಪೊಸ್ತಲ ಕೃತ್ಯ ಹೇಳ್ತದೆ, ಆದ್ದರಿಂದ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಿ. ಯಾವುದಕ್ಕೆ ಬಲವನ್ನು ಹೊಂದುತ್ತೀರಿ? ದೇವರ ರಾಜ್ಯದ ಬಲವನ್ನು ಹೊಂದುತ್ತೀರಿ. ಪವಿತ್ರಾತ್ಮನ ಬಲವನ್ನು, ಡೊನಾಮಿಸ್ ಅನ್ನು ಹೊಂದುತ್ತೀರಿ. ಕ್ರಿಸ್ತನಲ್ಲಿರುವಂಥ ಬಲವನ್ನು, ಸಾಮರ್ಥ್ಯವನ್ನು ದೇವರು ಗಿಫ್ಟ್ ಆಗಿ ನಮಗೆ ಕೊಟ್ಟಿದ್ದಾನೆ. ಯಾಕೆ? ಈ ಲೋಕದಲ್ಲಿರುವ ಪ್ರತಿಯೊಂದು ಎದುರಿಸಿ ನಿಲ್ಲಿಸುವುದಕ್ಕೋಸ್ಕರ ಮತ್ತು ಜಯಭರಿತರಾಗಿ ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ, ದುರಾತ್ಮ ಪೀಡಿತರನ್ನು ಅದರಿಂದ ಬಿಡಿಸುವುದಕ್ಕೋಸ್ಕರ, ಹಾವುಗಳನ್ನು ಕೈಯಲ್ಲಿ ಹಿಡಿಯುವುದಕ್ಕೋಸ್ಕರ ಯೇಸು ಆಲ್ರೆಡಿ ಮಾರ್ಕನು ಬರೆದ ಅಧ್ಯಾಯ 16ನೇ ವಚನದಲ್ಲಿ ಕೊನೆಯಲ್ಲಿ ಬರೆದಿದ್ದಾನೆ, ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ಆಗುವುದೆಂಬುದಾಗಿ. ಮತ್ತು ಜಯಭರಿತರಾಗಿ ಫಲಭರಿತರಾಗಿ ಜೀವಿಸುವುದಕ್ಕೋಸ್ಕರ ದೇವರು ಡುನಾಮಿಸ್, ಪವರ್ ಇರುವಂತಹ ಪವಿತ್ರಾತ್ಮನನ್ನೇ ನಮ್ಮಲ್ಲಿ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವುದು, ಆಗ ನೀವು ಬಲವನ್ನು ಹೊಂದುವಿರಿ. ಏನು ಹೊಂದುತ್ತೀರಿ? ಬಲ, ಸಾಮರ್ಥ್ಯವನ್ನು ಹೊಂದುತ್ತೀರಿ. ಎಬಿಲಿಟಿ, ಬಲ, ಸಾಮರ್ಥ್ಯ, ಎಬಿಲಿಟಿ, ಅಥಾರಿಟಿ. ವಿ ವಿಲ್ ಮೂವ್ ಇನ್ ದ ಅಥಾರಿಟಿ. ನಾವು ಅಧಿಕಾರದಲ್ಲಿ ನಡೆಯುತ್ತೇವೆ, ಪರಲೋಕ ರಾಜ್ಯದ ಅಧಿಕಾರದಲ್ಲಿ. ಪರಲೋಕ ರಾಜ್ಯದ ನೋಡಿ, ಆದಾಮನು ಆತ್ಮಿಕವಾಗಿ ಸಾಯುವುದಕ್ಕಿಂತ ಮುಂಚೆ ಏದೇನ್ ತೋಟದಲ್ಲಿ ಇನ್ನೋಸೆನ್ಸ್, ದ ಏಜಸ್ ಆಫ್ ಇನ್ನೋಸೆನ್ಸ್, ಆ ಪ್ರಾಮಾಣಿಕವಾದ ಯುಗದಲ್ಲಿ ಆದಾಮನು ಏದೇನ್ ತೋಟದಲ್ಲಿದ್ದ, ಹವ್ವಳಿದ್ಲು, ಅಲ್ಲಿಗೆ ಸೈತಾನನು ಬಂದು ಹವ್ವಳನ್ನು ವಂಚಿಸಿದ. ದೇವರು ಆದಾಮನ ಹತ್ರ ಮಾತಾಡಿದ್ದಾನೆ, ಈ ಮರದ ಹಣ್ಣನ್ನು ತಿನ್ನಬಾರ್ದು. ಅವನು ಅವಿಧೇಯನಾದಾಗ ಆದಾಮನಲ್ಲಿ ಯಾವ ಅಥಾರಿಟಿ ಇತ್ತ, ಆದಾಮನಲ್ಲಿ ಏನು ಆ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ರ, ಆಡಮಿಕ್ ಅಥಾರಿಟಿ ಅಂತ ಹೇಳ್ತದೆ. ಅದಕ್ಕೆ ಆಡಮಿಕ್ ಪವರ್, ಆಡಮಿಕ್ ಅಥಾರಿಟಿ, ಅದನ್ನು ಆದಾಮನು ಕೈಯಾರೆಯಾಗಿ ಸೈತಾನನಿಗೆ ಕೊಟ್ಟು ಬಿಟ್ಟ. ಸೈತಾನನಿಗೆ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಸೈತಾನನ ಪೂರ್ವದ ಹೆಸರು ಲೂಸಿಫರ್, ಅಂದರೆ ದೇವದೂತ, ಪ್ರಧಾನ ದೇವದೂತನ ಹೆಸರು ಲೂಸಿಫರ್. ಅದು ಒಳ್ಳೆಯ ಮಾನ್ಯತೆ ಇರುವ ಹೆಸರು. ಯಾರು ಕೂಡ ಸೈತಾನನ ಲೂಸಿಫರ್ ಅಂತ ಕರೆಯಲೇಬೇಡಿ. ಲೂಸಿಫರ್ ಅಂದರೆ ಅಲ್ಲಿ 3 ಪ್ರಧಾನ ದೂತರು, ಮುಖ್ಯ 3 ಪ್ರಧಾನ ದೂತರು ನಮಗೆ ಕಾಣಿಸಲ್ಪಡುವುದು ಇದ್ದದ್ದು ಬೈಬಲ್ನಲ್ಲಿ. ಒಂದು ಮಿಖಾಯಲು, ಆತನು ಇಸ್ರಾಯೇಲರ ಪಾಲಕನಾಗಿ ಇಸ್ರಾಯೇಲರಿಗೋಸ್ಕರ ಆತ್ಮೀಕ ಸ್ತರದಲ್ಲಿ ಯುದ್ಧ ಮಾಡಿ ಇಸ್ರಾಯೇಲರನ್ನು ಪ್ರೊಟೆಕ್ಟ್ ಮಾಡ್ತಿದ್ದ. 2ನೇ ದೇವದೂತ ಗೇಬ್ರಿಯಲ್, ದೇವರಿಂದ ಸಂದೇಶವನ್ನು ತಂದು ಜನರಿಗೆ ತಲುಪಿಸ್ತಿದ್ದ. 3ನೇ ದೇವದೂತ ಬೆಸ್ಟ್ ವರ್ಷಿಪ್ ಟೀಮ್ನಲ್ಲಿ ಬೆಸ್ಟ್ ಮ್ಯೂಸಿಷಿಯನ್ ಅದು ಲೂಸಿಫರ್. ಹೇಗೆ ಮಿಕಾಯಲ್ ಎಂಬ ಗೌರವವಾದ ಹೆಸರು ಆ ದೇವದೂತನಿಗಿತ್ತ, ಹೇಗೆ ಗೇಬ್ರಿಯಲ್ ಎಂಬ ಗೌರವವಾದ ಹೆಸರು ಆ ದೇವದೂತನಿಗಿತ್ತ, ಸಂದೇಶವಾಹಕನಿಗೆ ಮತ್ತು ಮ್ಯೂಸಿಷಿಯನ್ ಟೀಮ್ ಲೀಡರ್ ಆತನಿಗೆ ಒಳ್ಳೆಯ ಗೌರವವಾದ ಹೆಸರು ಲೂಸಿಫರ್. ಒಂದು ಸಭೆಯಲ್ಲಿ ಒಬ್ಬ ದೇವಸೇವಕ ಬಂದು, ಈ ಸರಿ ನಿಮಗೆ ಲೂಸಿಫರ್ನ ಅನಾಯಿಂಟಿಂಗ್ ನಾನು ರಿಲೀಸ್ ಮಾಡ್ತೇನೆ ಅಂತ ಹೇಳಿ ಆ ಜನರು ಅಲ್ಲಿ ತುಂಬ ಗಲಿಬಿಲಿ ಆಯಿತು. ಇವತ್ತು ನಮ್ಮಲ್ಲಿರುವುದು ಲೂಸಿಫರ್ನ ಅಭಿಷೇಕ ಅಲ್ಲ. ಅಭಿಷಕ್ತನು ಅಂದರೆ ದ ಅನಾಯಿಂಟೆಡ್ ಒನ್, ದ ಕ್ರೈಸ್ಟ್. ದ ಕ್ರಿಸ್ತನು ಅಂದರೆ ಅಭಿಷಕ್ತನು, ಕ್ರಿಸ್ತನು ಅಂದರೆ ಮೆಸ್ಸಾಯ, ಕ್ರಿಸ್ತನು ಅಂದರೆ ಅಭಿಷಕ್ತನು. ಇವತ್ತು ನಮಗೆ ಏನು ಇದೆ ಅಭಿಷೇಕ, ಅದು ಕ್ರಿಸ್ತನ ಅಭಿಷೇಕ. ಕ್ರಿಸ್ತನ ಅಭಿಷೇಕದ ಮೇಲೆ ಯಾವ ಲೂಸಿಫರ್ನ ಅಭಿಷೇಕ? ಅದಕ್ಕಿಂತ ಮೇಲೆ ನೋ, ಮಗನ ಅಭಿಷೇಕ, ದೇವದೂತರ ಅಭಿಷೇಕ ಅಲ್ಲ. ಅವನು ಪ್ರಧಾನ ದೇವದೂತನಾಗಿದ್ದು, ಅವನು ದೇವರ ಹಾಗೆ ಆಗಬೇಕೆಂದು ಬಯಸಿದ. ನಿಮಗೆ ಇದು ಎಚ್ಕೆಲದಲ್ಲಿ ಮತ್ತು ಯೆಶಾಯದಲ್ಲಿ ನಾವು ಓದುತ್ತೇವೆ ಇದನ್ನು.
ಅವನು ದೊಬ್ಬಲ್ಪಟ್ಟ. 1/3 ಭಾಗ ಅವನೊಟ್ಟಿಗೆ ಇದ್ದ ಇಡೀ ಟೀಮು ದೋತರು ಅವರು ದೊಬ್ಬಲ್ಪಟ್ರು. ಇಲ್ಲಿ ಲೂಸಿಫರ್ ಅವನಿಗೆ ಸೈತಾನ ಎಂಬುದಾಗಿ ನಾಮಕರಣ, ಅವನ ಹೆಸರು ಸೈತಾನ, ಇನ್ನು ಲೂಸಿಫರ್ ಅಲ್ಲ. ಆ ಸೈತಾನ ಕಳ್ಳ, ವಂಚಕ, ಮೋಸಗಾರ. ಲೂಸಿಫರ್ ಅಂದರೆ ಆರಾಧಕ, ಅಲ್ಲಿ ಆರಾಧಕನಾಗಿದ್ದವನು. ಗೇಬ್ರಿಯಲ್ ಅಂದರೆ ಅವನು ದೇವರ ಸಂದೇಶವನ್ನು ಕೊಡುವ ಆತನು. ಮಿಕಾಯಲ್ ಅಂದರೆ ಯುದ್ಧವನ್ನು ಮಾಡಿ ಜನರಿಗೆ ಕಾವಲುಗಾರನಾಗಿದ್ದಂಥ ದೇವದೂತನು, ಪ್ರೊಟೆಕ್ಷನ್ ಕೊಟ್ಟಂಥ ದೇವದೂತನು. ಅದಕ್ಕಾಗಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕಸಿದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಇನ್ನಾವುದಕ್ಕೂ ಬರುವುದಿಲ್ಲ. ಇಲ್ಲಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರೋಲ್ಲ, ನೀವು ಬಲವನ್ನು ಹೊಂದುತ್ತೀರಿ, ಸಾಮರ್ಥ್ಯ. ಫಸ್ಟ್ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಲೋಕದ ಕಟ್ಟಕಡೆಗೆ 4 ಸಂಗತಿ ನನಗೆ ಸಾಕ್ಷಿಗಳಾಗುತ್ತೀರಿ. ಅಂದರೆ ಯೆರೂಸಲೇಮ್ ಅಂದರೆ ನಮ್ಮ ಮನೆ ಮತ್ತು ನಮಗೆ ಕೊಟ್ಟಂಥ ಸಭೆ. ನಮ್ಮ ಮನೆ, ನಮ್ಮ ಸಭೆ, ಅದು ನಮ್ಮ ಯೆರೂಸಲೇಮ್. ಅಂದರೆ ಸ್ವಂತ ಜನರು, ಸ್ವಂತ ಸ್ಥಳ. ಆಮೇಲೆ ಯೂದಾಯ ಅಂದರೆ ನಮ್ಮ ರಿಲೇಷನ್ಗಳು. ಸಮಾರ್ಯ ನಾವು ಎಲ್ಲಿ ನೆರೆಗರೆಯವರೆಲ್ಲರೂ. ಲೋಕದ ಕಟ್ಟಕಡೆ ಅಂದರೆ ನೀನು ಎಲ್ಲಿ ಹೋಗುತ್ತೀಯ, ಕೆಲಸಕ್ಕೆ ಹೋಗ್ತೀಯಾ, ದೂರ ದೇಶಕ್ಕೆ ಕೆಲಸಕ್ಕೆ ಹೋಗ್ತೀಯಾ, ಎಲ್ಲಿಗೆ ವಿಸಿಟ್ ಹೋಗ್ತೀಯಾ, ಟೂರು ಹೋಗ್ತೀಯಾ, ಎಲ್ಲಿ ಹೋದರೂ ನನಗೆ ಸಾಕ್ಷಿಗಳು. ಕ್ರಿಸ್ತನಿಗೆ ಟೆಸ್ಟಿಮನಿ, ಕ್ರಿಸ್ತನಿಗೆ ವಿಟ್ನೆಸ್ ಆಗಿರುವವರು ನಾವು. ಸಾಕ್ಷಿ ಅಂದರೆ ಕನ್ನಡದಲ್ಲಿ ಒಂದೇ ಪದ, ಇಂಗ್ಲೀಷ್ನಲ್ಲಿ 2 ಇದೆ. ಒಂದು ಟೆಸ್ಟಿಮನಿ, ಮತ್ತೊಂದು ವಿಟ್ನೆಸ್. ವಿಟ್ನೆಸ್ ಅಂದರೆ ಅಪೋಸ್ತಲರು ವಿಟ್ನೆಸ್ ಆದದ್ದು ರಕ್ತ ಸಾಕ್ಷಿಯಾಗಿ. ಅವರು ಹೊರಟರು, ಹಿಂದೆ ನೋಡಲಿಲ್ಲ, ಯಾವ ಚಿಂತೆ ಮಾಡಲಿಲ್ಲ, ನೇರವಾಗಿ ಸುವಾರ್ತೆಯನ್ನು ಸಾರುತ್ತಾ ಹೋದರು. ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಅವರ ಜೀವಿತವನ್ನು ಕ್ರಿಸ್ತನಿಗೆ ಹೋಗಿ ಜೀವಿತವನ್ನೇ ಸಮರ್ಪಿಸಿದರು ಮತ್ತು ರಕ್ತ ಸಾಕ್ಷಿಯಾಗಿ ಸತ್ರು. ದೇ ಆರ್ ವಿಟ್ನೆಸ್. ಈ ರೀತಿಯಾಗಿ ವಿಟ್ನೆಸ್. ನಾವು ಆ ರೀತಿಯಾಗಿ ವಿಟ್ನೆಸ್ ಆಗಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಅಂತ ನಾನು ಹೇಳುವುದಿಲ್ಲ. ಆಲ್ರೆಡಿ ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟಾಗಿದೆ. ನಮ್ಮನ್ನು ಪ್ರಾಣ ಕೊಡಲಿಕ್ಕೆ ಹೇಳಿಲ್ಲ. ಯಾರು ಸತ್ರು ದೇವರಿಗೆ ಅಲ್ಲಿ ಯಾರ್ಯಾರೆಲ್ಲ ಪ್ರಾಣ ಕೊಟ್ಟರು ದೇವರಿಗೆ ಮಹಿಮೆಯಾಗಿದೆ. ಆದರೆ ಅದರಿಂದ ಅವರ ಹೆಸರುಗಳು ಸತ್ಯವೇದದಲ್ಲಿ ನಾವು ಓದ್ತಾ ಇದ್ದೇವೆ. ಮತ್ತು ಆ 12 ಅಪೊಸ್ತಲರು ಏನಾದರೂ ಅವರ ಜೀವಿತ ಅದು ಇದೆ, ಈ ಗೂಗಲ್ನಲ್ಲಿ ಇದೆ, ಅದರ ಪುಸ್ತಕದಲ್ಲಿ ಇದೆ, ಅವರ ಪುಸ್ತಕಗಳು ಬರೆದಿದೆ. ಇದರಲ್ಲಿ ಕೆಲವರದು ಬರೆದಿದೆ ಏನಾಯಿತು ಎಂಬುದಾಗಿ. ಏನಾಯಿತು, ಪೌಲನ ಅಪೊಸ್ತಲ ಕೃತ್ಯದಲ್ಲಿ ಪೌಲನ ಏನಾದ, ಅವನು ಹೇಳ್ತಾನೆ, ನಾನು ಪಾನದ್ರವ್ಯವಾಗ್ತಾ ಇದ್ದೇನೆ, ಅಂದರೆ ಅವನ ಮರಣಕಾಲ ಹತ್ತಿರ ಬಂತು ಎಂಬುದಾಗಿ. ಅವನ ಇದರಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಲಾಸ್ಟಿನಲ್ಲಿ 2 ವರ್ಷ ಸ್ವಂತ ಮನೆಯಲ್ಲಿ ಬಾಡಿಗೆ ಮಾಡಿಕೊಂಡು ರೋಮಾಪುರದಲ್ಲಿ ಎಲ್ಲಿ ಇದ್ದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದ. ಹೋಮ್ ಅರೆಸ್ಟ್ ಆಗಿದ್ದ, ಜೈಲಾಗಿತ್ತು, ಎಲ್ಲ ಆಗಿತ್ತು ಅವನಿಗೆ. ಸೊ ನನ್ನ ಪ್ರಿಯ ದೇವಜನರೇ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಅಭಿಷೇಕ, ಅದರಲ್ಲಿ ಪವಿತ್ರಾತ್ಮನಲ್ಲಿ ಅನಾಯಿಂಟಿಂಗ್ ಇದೆ, ಪವಿತ್ರಾತ್ಮನಲ್ಲಿ ಬಲ ಇದೆ, ಪವಿತ್ರಾತ್ಮನಲ್ಲಿ ಅಥಾರಿಟಿ ಇದೆ. ನಮಗೆ ದೇವರು ಅದನ್ನು ಅನುಗ್ರಹ ಮಾಡಿದ್ದಾನೆ. ನಾವು ಪಾಪಿಗಳು, ನಾವು ನೀತಿವಂತ ದೇವರ ಮಕ್ಕಳು, ನೀತಿವಂತರು, ದೇವರ ಮಕ್ಕಳು, ಪರಲೋಕ ರಾಜ್ಯದ ರಾಯಭಾರಿಗಳು, ಅಭಿಷಕ್ತರು. ಅಭಿಷೇಕ ನಮ್ಮ ಒಳಗೆ ನೆಲೆಗೊಂಡಿದೆ. ಅದನ್ನು ನಾನು ನೆಕ್ಸ್ಟ್ ಬಿಡಿಸ್ತೇನೆ. ನಮ್ಮ ಒಳಗೆ ಅಭಿಷೇಕ ನೆಲೆಗೊಂಡಿದೆ ಎಂಬುದಾಗಿ. ಇನ್ನು ಹೊರಗಿನಿಂದ ಯಾರ ಅಭಿಷೇಕ ಹಾಕುವುದಲ್ಲ. ಅಫ್ಕೋರ್ಸ್ ದೇವ ಸೇವಕರು, ಅಭಿಷಕ್ತರು ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರು ಅಭಿಷಕ್ತರು, ಅವರ ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನ ಒಳಗಿನ ಅಭಿಷೇಕ ಸ್ಟೆರಪ್ ಆಗುತ್ತದೆ, ಕಲಡುವಾಗ ನಿನ್ನಲ್ಲಿರುವ ಅನಾಯಿಂಟಿಂಗ್ ಇವನಲ್ಲಿರುವ ಅನಾಯಿಂಟಿಂಗ್ ಒಂದಕ್ಕೊಂದು ನೋಡಿ. ಹೇಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಕೇಳಿ. ಎಲಿಜಬೆತಳು ಗರ್ಭಿಣಿಯಾಗಿದ್ದಾಳೆ, 6 ತಿಂಗಳು. ಆ ಗರ್ಭಕ್ಕೆ ಅದರ ಒಳಗೆ ಯೋಹಾನ, ಸ್ನಾನಿಕನಾದ ಯೋಹಾನ ಆಕೆ ಹೊಟ್ಟೆಯೊಳಗಿದ್ದಾನೆ. ಮರಿಯಳು ಗರ್ಭ ಧರಿಸಿದ್ಲು, 1 ತಿಂಗಳ ಗರ್ಭ. ಒಳಗೆ ಏಸು ಇದ್ದಾನೆ, ಒಳಗಡೆ ಏಸು ಹಿರಿಯ ಅಪೋಸ್ತಲ, ಹಿರಿಯ ಯಾಜಕ. ಈಕೆ ಎಲಿಜಬೆತ್ನ ಒಳಗಿರುವಂಥದ್ದು ಪ್ರವಾದಿ. ಯೇಸುವಿನ ಗರ್ಭವನ್ನು ಹೊತ್ತಂಥ ಮರಿಯಳು, ಗರ್ಭದೊಳಗೆ ಯೇಸುವನ್ನು ಹೊತ್ತಂಥ ಮರಿಯಳು, ಗರ್ಭದೊಳಗೆ ಯೋಹಾನನನ್ನು ಹೊತ್ತಂಥ ಎಲಿಜಬೆತ್ನ ಬಳಿಗೆ ಹೋದಾಗ ಬೈಬಲ್ ಹೇಳ್ತದೆ,
ಮರಿಯಳ ವಂದನೆಯನ್ನು ಕೇಳುತ್ತಲೇ ಎಲಿಜಬೆತ್ನ ಹೊಟ್ಟೆಯೊಳಗಿಲ್ಲ ಆ ಮಗು ಆ ಕೂಸು ಹಾರಾಡಿತಂತೆ, ನಲಿದಾಡಿತಂತೆ. ಹಾಗೆಯೇ ಒಬ್ಬ ಅಭಿಷಕ್ತನು ಬಂದು ಇನ್ನೊಬ್ಬನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರ ಒಳಗಿದ್ದ ಅನಾಯಿಂಟಿಂಗ್ ಹಾರಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರರ್ಥ ಇವನಲ್ಲಿದ್ದದ್ದು ಇಂಪಾರ್ಟ್ ಅದಲ್ಲ, ವರಗಳು ಇಂಪಾರ್ಟ್ ಆಗುತ್ತೆ. ಅಥವಾ ಇಂಪಾರ್ಟ್ ಆಗುತ್ತಂದರೆ ಅವನ ಒಳಗಿದ್ದ ವರಗಳು ಹೇಳ್ತದೆ. ಅನ್ಯಭಾಷೆ ಮಾತನಾಡದವ. ಅದಕ್ಕೆ ಬೈಬಲ್ನಲ್ಲಿ ಆಧಾರ ಇದೆ. ಪೇತ್ರ ಮತ್ತು ಯೋಹಾನರು ಇವನು 8ನೇ ಅಧ್ಯಾಯದಲ್ಲಿ ಅಲ್ಲಿ ಸಮಾರ್ಯದಲ್ಲಿ ಒಂದು ಕಡೆಯಲ್ಲಿ ಫುಲ್ಲು ಸುವಾರ್ತೆ ಹಬ್ಬಿತು, ರಕ್ಷಣೆ ಹೊಂದಿದ್ರು. ಅವರು ಅಭಿಷೇಕವನ್ನು ಹೊಂದಿರಲಿಲ್ಲ, ಅಂದರೆ ಅಥವಾ ಅವರು ಅನ್ಯ ಭಾಷೆಗಳಲ್ಲಿ ಮಾತಾಡ್ತಿರಲಿಲ್ಲ. ಇವರು ಕೈ ಇಟ್ಟಾಗ ಅನ್ಯ ಭಾಷೆಗಳಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ನನ್ನ ಪ್ರಿಯ ದೇವ ಜನರೇ, ನೀವು ಪಾಪಿಗಳಲ್ಲ, ರಕ್ಷಣೆ ಹೊಂದಿದ ನೀವು ಯಾರು ಪಾಪಿಗಳಲ್ಲ, ಭಯಪಡಬೇಡಿರಿ. ನಾವು ನೀತಿವಂತರಂತ ಹೇಳಿಕೊಂಡು ನಾವು ಪಾಪ ಮಾಡುವುದಲ್ಲ. ನಮಗೆ ಪಾಪಕ್ಕೆ ಲೈಸೆನ್ಸ್ ಕೊಡಲಿಲ್ಲ ಪಾಪ ಮಾಡಲಿಕ್ಕೆ. ಪಾಪ ಅಂದರೆ ಸೈತಾನನ ಮ್ಯಾನಿಫೆಸ್ಟ್, ನೀತಿ ಅಂದರೆ ದೇವರ ಮ್ಯಾನಿಫೆಸ್ಟ್. ಪರಿಶುದ್ಧತೆ ಎಂಬುದು ದೇವರ ಸ್ವಭಾವ, ನೇಚರ್, ಅದು ದೇವರ ಮಕ್ಕಳ ಸ್ವಭಾವ. ಪಾಪ ಅಂದರೆ ಸಿನ್, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋ ಗಲಾತ್ಯ 5ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ 14 ಕೆಟಗರಿಗಳು ಅದು ಸೈತಾನನ ಮ್ಯಾನಿಫೆಸ್ಟ್, ಸೈತಾನನ ಸ್ವಭಾವ. ದೇವರ ಸ್ವಭಾವ 5ನೇ ಅಧ್ಯಾಯ 20ನೇ ವಚನ, ಇದು ದೇವರ ಸ್ವಭಾವ. ಸೊ 5ನೇ ಅಧ್ಯಾಯ 20ನೇ ವಚನದ ಮ್ಯಾನಿಫೆಸ್ಟ್ ಆಗಿ ನಾವು ಇರಬೇಕು ಹೊರತು 5ನೇ ಅಧ್ಯಾಯ ಗಲಾತ್ಯ 19ನೇ ವಚನದ ಮ್ಯಾನಿಫೆಸ್ಟ್ ಆಗಿ ನಾವು ಇರುವುದಲ್ಲ. ನಮ್ಮ ದೇಹ ದೇವರ ಗುಡಾರ, ಜೀವಸ್ವರೂಪನಾದ ದೇವರ ಮಂದಿರ. ನಮ್ಮ ಈ ಮಂದಿರದೊಳಗೆ ಯೇಸು ವಾಸ ಮಾಡ್ತಾ ಇದ್ದಾನೆ. ಈ ಮಂದಿರದೊಳಗೆ ದೇವರು ವಾಸ ಮಾಡ್ತಾನೆ, ನಮ್ಮ ತಂದೆ ವಾಸ ಮಾಡ್ತಾ ಇದ್ದಾನೆ. ಈ ಮಂದಿರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಬೈಬಲ್ ಹೇಳ್ತದೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ಅವರು ನನಗೆ ಮಕ್ಕಳಾಗಿರುವರು, ನಾನು ಅವರಿಗೆ ದೇವರಾಗಿರುವೆನೆಂಬುದಾಗಿ. ನನ್ನ ಪ್ರಿಯ ದೇವಜನರೇ, ದೇವರನ್ನು ಒಳಗಿಟ್ಟುಕೊಂಡು ಯಾರಿಗೆ ನಾವು ಭಯಪಡುವುದು? ದೇವರಿಗೆ ಮಾತ್ರ ಭಯಪಡಬೇಕು. ದೇವರು ನಮ್ಮ ಒಳಗಿದ್ದಾನೆ. ನಮ್ಮ ಡೈಲಿ ದೈನಂದಿನ ಚಟುವಟಿಕೆ, ಕ್ಷಣ ಸೆಕೆಂಡ್ ಚಟುವಟಿಕೆಯನ್ನು ದೇವರು ವೀಕ್ಷಿಸ್ತಾ ಇದ್ದಾನೆ, ದೇವರು ಕೇಳ್ತಾ ಇದ್ದಾನೆ. ಹಾಗಿರುವುದರಿಂದ ನಾವು ದೇವರಿಗೆ ಭಯಪಡಬೇಕು. ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು. ಸೈತಾನನ ಕ್ರಿಯೆಗಳಲ್ಲಿ ನಾವು ಆನಂದಿಸುವುದಲ್ಲ. ಸೈತಾನನ ಕ್ರಿಯೆ ನಮಗೆ ಸಂಬಂಧಪಟ್ಟದಲ್ಲ. ಆತನ ಕ್ರಿಯೆಗೆ ನಾವು ಯಾವಾಗಲೂ ಆ್ಯಂಟಿ, ಆತನ ಕ್ರಿಯೆಗೆ ನಾವು ಯಾವಾಗಲೂ ಬೆಂಕಿ, ಆತನ ಕ್ರಿಯೆಗೆ ನಾವು ಯಾವಾಗಲೂ ವೈರಿಯೇ. ನಾವು ಸೈತಾನನಿಗೆ ವೈರಿ, ಬೇರೆ ಯಾರಿಗೂ ವೈರಿ ಅಲ್ಲ. ನಾವು ಆತನೊಂದಿಗೆ ಎಗ್ರಿಯೇ ಇಲ್ಲ, ಫ್ರೆಂಡ್ಶಿಪ್ಪೇ ಇಲ್ಲ. ನಾವು ದೇವರ ಮಕ್ಕಳು. ದೇವರಿಗೆ ಅವಮಾನವಾಗದ ರೀತಿಯಲ್ಲಿ ನಾವು ಜೀವಿಸಬೇಕಾಗಲಿ, ದೇವರಿಗೆ ಅವಮಾನ ಬರದ ಹಾಗೆ ನಾವು ವರ್ತಿಸಬೇಕಾಗಲಿ. ದೇವರ ವಾಕ್ಯದ ಪ್ರತ್ಯಕ್ಷತೆ, ದೇವರ ಪ್ರೀತಿಯ ಪ್ರತ್ಯಕ್ಷತೆ, ದೇವರ ಸಮಾಧಾನದ ಪ್ರತ್ಯಕ್ಷತೆ, ದೇವರ ನೀತಿಯ ಪ್ರತ್ಯಕ್ಷತೆ, ಪರಿಶುದ್ಧತೆಯ ಪ್ರತ್ಯಕ್ಷತೆಯಾಗಿ ನಮ್ಮನ್ನು ದೇವರು ಸಭೆಯಲ್ಲಿಯೂ ಈ ಭೂಲೋಕದಲ್ಲಿಯೂ ನಮ್ಮ ಮನೆಯಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ಹೋಗುವಲ್ಲೆಲ್ಲ ದೇವರ ನಾಮಕ್ಕೆ ಮಹಿಮೆ ಬರುವ ರೀತಿಯಲ್ಲಿ, ದೇವರ ನಾಮಕ್ಕೆ ಘನತೆ ಬರುವ ರೀತಿಯಲ್ಲಿ ನಾವು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರೇ, ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಾವ್ಯಾರು ಕೂಡ ಸಿನ್ನರ್ಸ್ ಅಲ್ಲ. ವಿ ಆರ್ ನಾಟ್ ಅ ಸಿನ್ನರ್ಸ್. ಥ್ಯಾಂಕ್ ಯು ಲಾರ್ಡ್. ವಿ ಆರ್ ರೈಚಸ್ ಪೀಪಲ್. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ನೀತಿವಂತ ಮಕ್ಕಳು, ದೇವರ ಮಕ್ಕಳಾಗಿ ನಮ್ಮನ್ನು ನೀನಿಟ್ಟಿದ್ದಿ. ಅದಕ್ಕೆ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆಲ್ಲವೂ ಸಾಧ್ಯ. ಈ ದಿನ ಕೇಳಿದಂಥ ವಚನ ಪ್ರತಿಯೊಬ್ಬರ ಜೀವಿತದಲ್ಲಿ ಸರಿಯಾಗಿ ಅರ್ಥ ಆಗುವಂತೆ, ಸರಿಯಾಗಿ ಗ್ರಹಿಸಿಕೊಳ್ಳುವಂತೆ, ಮತ್ತು ಇಂದಿನಿಂದ ಯಾರು ಕೂಡ ದೇವರ ಮಕ್ಕಳಾಗಿರುವಂಥವರು, ಓ ಕರ್ತನೆ, ಸೈತಾನನ ಚಪ್ಪಲ್ನಲ್ಲಿ ನಡೆಯದೆ ಯೇಸುವಿನ ಮಾರ್ಗದಲ್ಲಿ, ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸೈತಾನನಿಗೆ ನಿತ್ಯ ವೈರಿಗಳಾಗಿ, ಆತನ ಕ್ರಿಯೆಗಳಿಗೆ ನಿತ್ಯ ವೈರಿಗಳಾಗಿ, ಕರ್ತನೆ ತಂದೆ, ನಿನ್ನನ್ನು, ನಿನ್ನ ವಾಕ್ಯವನ್ನು ಪ್ರೀತಿಸುತ್ತಾ ನಿನ್ನ ಮಹಿಮೆಯ ಪ್ರತ್ಯಕ್ಷತೆಯಾಗಿ ಎಲ್ಲರೂ ಕಾಣಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಎಲ್ಲರ ಹೃದಯದಲ್ಲಿ ಆಳವಾಗಿ ಅರ್ಥ ಗ್ರಹಿಸಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಯು ಆರ್ ಬ್ಲೆಸ್ಡ್.